ನಮಸ್ತೆ, ನಾನು ಸರೋಜಾ ಸುಮಂತ್. ಬಿಗ್ ಬಾಸ್ ಮನೆಗೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಗೆ ನಾನಾ ವಿಭಾಗಗಳಿಂದ ಅಂದ್ರೆ ಏನು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರೋರು ಇದ್ದಾರೆ. ಸಾಕಷ್ಟು ಜನ ಕಲಾವಿದರೇ ಇದ್ರು ಕೂಡ ಬೇರೆ ಬೇರೆ ಮುಗ್ಧತೆ ಇರೋಂಥವ್ರು, ಸಾಂಗ್ ಅಲ್ಲಿ ಫೇಮಸ್ ಆಗಿರೋಂಥವ್ರು, ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಿರೋಂಥ ಕ್ಯಾಂಡಿಡೇಟ್ಸ್ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಪ್ರತಿ ಸೀಸನ್ ಅಲ್ಲೂ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಏನು ಹನುಮಂತು ಇದ್ರು, ಹಳ್ಳಿಗಾಡಿನ ಪ್ರದೇಶದಿಂದ ಬಂದಿರೋಂಥವ್ರು, ಗ್ರಾಮೀಣ ಪ್ರತಿಭೆ ಅವರಾಗಿದ್ರು. ಈ ಬಾರಿ ಅದೇ ರೀತಿಯ ಗ್ರಾಮೀಣ ಪ್ರತಿಭೆಯಾಗಿ ಒಂದು ಮಾಳು ಅವರಿದ್ರೆ, ಇನ್ನೊಬ್ರು ಮಲ್ಲಮ್ಮ ಇದ್ದಾರೆ. ಉತ್ತರ ಕರ್ನಾಟಕದ ಪ್ರತಿಭೆ ಇಬ್ರು ಕೂಡ. ಆದ್ರೆ ಮಲ್ಲಮ್ಮ ಏನು ಸಿಟಿನಲ್ಲೇ ಸಾಕಷ್ಟು ವರ್ಷಗಳಿಂದ ಬೆಳೀತಾ ಇದ್ದಾರೆ, ಸಾಕಷ್ಟು ವರ್ಷಗಳಿಂದ ಸಿಟಿಯ ಜೀವನವನ್ನ ಅನುಭವಿಸಿದ್ದಾರೆ. ಮಾತು ಬದಲಾಗಿಲ್ದೇ ಇರಬಹುದು, ಆದ್ರೆ ಕೆಲವೊಂದು ಜೀವನ ಶೈಲಿ ಅಥವಾ ಈಗಿನ ಟ್ರೆಂಡ್ಗೆ ತಕ್ಕಂತೆ ಮಲ್ಲಮ್ಮ ಅವರು ಬದಲಾಗಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಮನೆಗೆ ಸ್ಪೆಷಲ್ ಕಂಟೆಸ್ಟೆಂಟ್ ಇವರು ಅಂತಾನು ಹೇಳ್ಬಹುದು. ಬಿಗ್ ಬಾಸ್ ಮನೆಯಲ್ಲಿ ಏನು ಈಗ ಮಲ್ಲಮ್ಮನ ವಿಡಿಯೋಸ್ಗಳೆಲ್ಲ ನೋಡಿದಾಗ ನಾವು ಹೊರಗಡೆ ಅವರಿಗೆ ಬೇಗ ಏನಾದ್ರು ಹೇಳಿದ್ರೆ ಬೇಗ ಅರ್ಥ ಆಗ್ತಾ ಇತ್ತು. ಜೊತೆಗೆ ತಮ್ಮ ಪ್ರತಿಭೆಯನ್ನ ಯೂಟ್ಯೂಬ್ ಮೂಲಕ ಹೊರ ಹಾಕಿದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಅವ್ರು ಸ್ವಲ್ಪ ನರ್ವಸ್ ಆಗಿರೋದಂತೂ ಅರ್ಥ ಆಯ್ತು. ಒಂದ್ ವಾರ ಅಷ್ಟೇ, ಈಗ ಅವರು ನರ್ವಸ್ ಎಲ್ಲ ಆಗೋದೇ ಇಲ್ಲ. ಬಿಗ್ ಬಾಸ್ ಏನ್ ಹೇಳ್ತಾರೆ ಅದನ್ನ ಬೇಗ ತಲೆಗೆ ತಗೊಂತಾರೆ. ಸೊ ಸ್ಟಾರ್ಟಿಂಗ್ ನರ್ವಸ್ ಆದಾಗ ಬಿಗ್ ಬಾಸ್ ಏನಾದ್ರು ಹೇಳಿದ್ರೆ ಅವ್ರಿಗೆ ಪಾಪ ಅರ್ಥ ಆಗ್ತಾ ಇರಲಿಲ್ಲ. ಆ ವರ್ಡ್ಸ್ ಗೊತ್ತಿದ್ರು ಕೂಡ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಸುಮ್ನೆ ಸೈಲೆಂಟ್ ಆಗಿ ನಿಂತ್ಬಿಡ್ತಾ ಇದ್ರು. ಬಟ್ ಬಿಗ್ ಬಾಸ್ ಮಲ್ಲಮ್ಮನಿಗಾಗಿ ತುಂಬಾ ಸಪೋರ್ಟ್ ಮಾಡಿದೆ. ಅವ್ರಿಗೆ ಅರ್ಥ ಆಗೋ ರೀತಿ ನಿಧಾನವಾಗಿ ತಿಳಿಸಿ ಹೇಳಿದೆ. ಸೊ ಹಂಗಾಗಿ ಈಗ ಮಲ್ಲಮ್ಮ ಕೂಡ ಬದಲಾಗಿದ್ದಾರೆ, ಎಲ್ಲರ ಜೊತೆನೂ ಬೆರಿತಾ ಇದ್ದಾರೆ. ಒಬ್ಬ ಮನುಷ್ಯನ ಅಂದ್ರೆ ಅವರ ಮುಗ್ಧತೆಯನ್ನ ತುಂಬಾ ಮಿಸ್ಯೂಸ್ ಮಾಡ್ಕೊಬಾರ್ದು ಅನ್ನೋ ಉದಾಹರಣೆಗೆ ಮಲ್ಲಮ್ಮ ಉದಾಹರಣೆ ಆಗ್ತಾರೆ. ಯಾಕಂದ್ರೆ ಮಲ್ಲಮ್ಮ ತುಂಬಾ ಇನ್ನೋಸೆಂಟ್ ವ್ಯಕ್ತಿತ್ವ ಇರೋ ಅಂತವ್ರು. ಅಂದ್ರೆ ಅವರಲ್ಲಿ ಆ ಮುಗ್ಧತೆ, ಪ್ಯೂರ್ ಮುಗ್ಧತೆ ಎದ್ದು ಕಾಣಿಸುತ್ತೆ. ಅವ್ರಿಗೆ ನಾಟಕ ಆಡೋದು ಗೊತ್ತಾಗಲ್ಲ, ಅಥವಾ ಇಲ್ಲೇನೋ ಗೇಮ್ ಇದೆ ಬಿಗ್ ಬಾಸ್ ಮನೆಯಲ್ಲಿ, ಗೇಮ್ ಆಡ್ಬೇಕು ಅಥವಾ ನಾನು ಸ್ಟ್ರಾಟಜಿ ಯೂಸ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಅವ್ರಿಗೆ ಏನ್ ಅನ್ಸುತ್ತೆ, ಈಗ ಗೇಮ್ ಆಡ್ಬೇಕು ಅಂತ ಅನ್ಸಿದಾಗ ಆ ಗೇಮ್ ಯಾರಾದ್ರೂ ಆಡ್ತಿರೋದನ್ನ ನೋಡಿ ಅಥವಾ ಹೇಳ್ಕೊಟ್ರೆ ಅದಷ್ಟೇ ಆ ಕಡೆ ಕರೆಕ್ಟ್ ಫೋಕಸ್ ಮಾಡಿ ಆ ಆಟನ ಆಡ್ತಾರೆ. ಅದನ್ನ ಹೊರತುಪಡಿಸಿ ನಾನು ಈ ಸ್ಟ್ರಾಟಜಿ ಅಥವಾ ನನ್ನ ಇನ್ನೋಸೆಂಟ್ ನ ಬಳಸ್ಕೊಂಡ್ರೆ ನಾನು ಗೆಲ್ಲಬಹುದು ಅಥವಾ ನಾನು ಹಿಂಗಿರಬೇಕು ಆ ತರದ ವಿಚಾರ ಯಾವತ್ತೂ ಅವರು ಯೋಚನೆ ಮಾಡಿಲ್ಲ. ಎಲ್ರು ಏನಾದ್ರೂ ಗುಂಪಲ್ಲಿ ಮಾತಾಡ್ತಾ ಇದ್ರೆ ಮಲ್ಲಮ್ಮನಿಗೆ ಅದು ಸಂಬಂಧ ಪಟ್ಟಿಲ್ಲ ಅಂದ್ರೆ ಅಥವಾ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅವ್ರು ಮಾತಾಡಕ್ ಹೋಗಲ್ಲ, ಸುಮ್ನೆ ಇದ್ಬಿಡ್ತಾರೆ. ಅಂಡ್ ಬೇರೆ ಯಾರಾದ್ರೂ ಏನಾದ್ರೂ ಹರ್ಟ್ ಆಗೋ ತರ ಅಂದ್ರೂ ಕೆಲವೊಂದ್ಸಲ ಸುಮ್ನೆ ಇರ್ತಾರೆ, ಇನ್ನು ಕೆಲವೊಂದ್ಸಲ ಇರೋದೇ ಇಲ್ಲ. ಮೊನ್ನೆ ಒಂದು ಡೈಲಾಗ್ ಹೇಳಿದ್ರು, ನಾನ್ ಯಾರ ಸುದ್ದಿಗೂ ಹೋಗಲ್ಲ, ನನ್ನ ಸುದ್ದಿಗೆ ಬಂದ್ರೆ ಮಾತ್ರ ಯಾರನ್ನು ಬಿಡಲ್ಲ, ಸುಮ್ನೆ ಬಿಡಲ್ಲ ಅಂತ ಹೇಳಿದ್ರು. ಅದು ಆಕ್ಚುಲಿ ಮಲ್ಲಮ್ಮನ ರಿಯಾಲಿಟಿ, ಎಲ್ರಿಗೂ ಇರ್ಬೇಕಾದಂತ ರಿಯಲ್ ವ್ಯಕ್ತಿತ್ವ ಅದು. ಆದ್ರೆ ಕೆಲವೊಂದ್ಸಲ ಏನಾಗ್ತಿದೆ ಇಲ್ಲಿ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಜಾಸ್ತಿ ಅಂದ್ರೆ ಅವರಿಗೆ ಪಾಪ ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹೇಗ್ ಆಡ್ಬೇಕು ಅಂತ. ಬಟ್ ಅಶ್ವಿನಿ ಅವ್ರು ಏನಾದ್ರು ಹೋಗಿ ಅವ್ರ ಅಲ್ಲಿ ಅದನ್ನ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಬನ್ನಿ ಅಂತ ಅಂದ್ರೆ ಪಾಪ ಚಾಚು ತಪ್ಪದೆ ಅದನ್ನ ಪಾಲನೆ ಮಾಡ್ತಾರೆ. ಅಂದ್ರೆ ನಾನು ಹೀಗಿರ್ಬೇಕೇನೋ, ಹೀಗೆ ಜೋರ್ ಮಾಡ್ಬೇಕೇನೋ ಅಂದ್ಬಿಟ್ಟು ಕೆಲವೊಂದ್ಸಲ ಲಾಸ್ಟ್ ಟೈಮು ಕಾವ್ಯನ್ಗೆ ಒಂದ್ ಮಾತು ಹೇಳಿದ್ರು. ಏನ್ ಅಶ್ವಿನಿ ಅವರು ಇಲ್ಲಿ ಕೂತ್ಕೊಂಡು ಕಾವ್ಯ ಮತ್ತೆ ಗಿಲ್ಲಿಗೆ ಒಂದ್ ಮಾತು ಹೇಳಿ ಮೇಕಪ್ ಎಷ್ಟೊತ್ತು ಮಾಡ್ಕೊಳ್ಳೋದು ನೀವು, ಹೋಗಿ ಅವ್ರಿಗೆ ಬೈದ್ ಬನ್ನಿ ಅಂತ ಅಂದಾಗ ಪಾಪ ಮಲ್ಲಮ್ಮ ಅದೇ ಜೋಶಲ್ಲಿ ಹೋಗಿ ಅವ್ರು ಏನ್ ಹೇಳ್ಕೊಟ್ರೋ ಅಷ್ಟೇ ಸ್ಟೈಲ್ ಅಲ್ಲಿ ಬೈದ್ಬಿಟ್ಟು ಬಂದಿದ್ರು. ಈ ರೀತಿಯ ಮುಗ್ಧತೆ ಇರುವಂತ ಮಲ್ಲಮ್ಮ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹರ್ಟ್ ಆಗಿದ್ದಾರೆ. ಅದು ಯಾರ ಮಾತಿಗೆ? ಕಾವ್ಯನ್ ಮಾತಿಗೆ. ಕಾವ್ಯ ಗಿಲ್ಲಿ ಆಲ್ಮೋಸ್ಟ್ ಎಲ್ರು ನಗಿಸ್ತಾ ಇದ್ದಾರೆ. ಅವರಿಬ್ರು ಜೋಡಿ ಹೇಗಿದೆ ಅಂತಂದ್ರೆ ಕಾಲ್ ಎಳ್ಕೊಂಡು ಆತರದೊಂದು ಫನ್ ಇರ್ಬೇಕು. ಕಾವ್ಯ ಗಿಲ್ಲಿ ಏನ್ ಇವಾಗ ನಡ್ಕೊಳ್ತಾ ಇದ್ದಾರೆ ಆ ತರದೊಂದು ಫನ್ನು ಬೇಕು ನೋಡುವಂತ ಜನಗಳಿಗೆ. ಆ ರೀತಿನೇ ನಡ್ಕೊಳ್ತಾ ಇದ್ದಾರೆ. ಯಾರಾದ್ರೂ ಏನಾದ್ರು ಆರ್ಡರ್ ಮಾಡಿದ್ರೆ ಅಲ್ಲೊಂದು ಕಾಮಿಡಿ ಕ್ರಿಯೇಟ್ ಮಾಡೋದು. ಈಗ ಅಶ್ವಿನಿ ಅವರಿಗೆ ಮಾಡಿದ್ರಲ್ಲ, ಅಶ್ವಿನಿ ಆರ್ಡರ್ ಮಾಡಕ್ ಬಂದಾಗ ಅವ್ರಿಗೆ ಕಾಫಿ ಬೇಕು ಅಂತಂದಾಗ ಕಾಫಿಗೆ ಉಪ್ಪು ಹಾಕಿ ಕೊಡೋ ಅಂತದ್ದು, ಆ ತರ ಫನ್ ಮೂಮೆಂಟ್ ಇರ್ಬೇಕು. ಎಲ್ರು ಕಾಲ್ ಎಳ್ಕೊಂಡು ಇರ್ತಾರೆ. ಕೆಲವೊಂದ್ಸಲ ಅದೇ ಸೀರಿಯಸ್ ಆಗ್ಬಿಡತ್ತೆ. ಗಿಲ್ಲಿ ಅಂತೂ ಆ ಕಾಲ್ ಎಳೆಯೋದ್ರಲ್ಲೇ ನಕ್ಕು ನಲಿಸ್ತಾರೆ. ಆದ್ರೆ ಇದೇ ತಮಾಷೆ ಹೋಗಿ ಒಂದು ಗಾದೆ ಮಾತಿದೆ, ತಮಾಷೆ ಅಮಾಸೆ ಆಗ್ಬಾರ್ದು ಅಂತ. ಸೊ ಇದೇ ತಮಾಷೆ ಹೋಗಿ ಇವತ್ತು ಮಲ್ಲಮ್ಮನ ವಿಚಾರದಲ್ಲಿ ಕಾವ್ಯ ಹೇಳಿದ ಮಾತು ಸೀರಿಯಸ್ ಆಗಿದೆ. ಮಲ್ಲಮ್ಮ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ. ಮಲ್ಲಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಆಗಿದ್ರು, ಉತ್ತರ ಕರ್ನಾಟಕದಲ್ಲಿ ಬೆಳೆದಿದ್ರು ಕೂಡ ಸಿಟಿ ಜೀವನಕ್ಕೆ ಹೊಂದಾಣಿಕೆ ಆಗಿದ್ದಾರೆ. ಯಾಕಂದ್ರೆ ಅವರ ವಿಡಿಯೋಸ್ ನ ನೋಡ್ತಾ ಇದ್ರೆ ಅವ್ರೆಲ್ಲೋ ಒಂದು ಚೆನ್ನಾಗಿರೋ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಸಿಟಿ ಲೈಫ್ ನ
ಅನುಭವಿಸಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಸ್ವಚ್ಛವಾಗಿದ್ದಾರೆ, ಎಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದಾರೆ, ಯಾರ ಜೊತೆ ಮಾತಾಡ್ಬೇಕು ಅನ್ನೋದನ್ನ ಕಲ್ತಿದ್ದಾರೆ. ಆದ್ರೆ ತಮ್ಮ ಕಲ್ಚರ್ನ ಬಿಟ್ಟಿಲ್ಲ. ಯಾವಾಗ್ಲೂ ಅದೇ ಸೀರೆ ಹಾಕೋತಾರೆ, ತಲೆ ಮೇಲೆ ತಮ್ಮ ಸೆರ್ಗನ್ನ ಯಾವಾಗ್ಲೂ ಹಾಕೊಳ್ತಾ ಇರ್ತಾರೆ. ಇಲ್ಲಿ ಕಾವ್ಯ ಹೇಳಿದ ಮಾತು ಮಲ್ಲಮ್ಮನ್ಗೆ ಯಾವ್ದು ಬೇಜಾರಾಯ್ತು ಅಂದ್ರೆ ಬಾತ್ರೂಮ್ ವಿಚಾರ, ಅಂದ್ರೆ ಟಾಯ್ಲೆಟ್ ವಿಚಾರ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಸೀಸನ್ ಬಂದ್ರು ಯಾವಾಗ್ಲೂ ಕಂಪ್ಲೇಂಟ್ ಬರೋ ಅಂಥದ್ದು ಟಾಯ್ಲೆಟ್ ಕ್ಲೀನ್ ಇಲ್ಲ, ಟಾಯ್ಲೆಟ್ ಫ್ಲಶ್ ಮಾಡಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಬರುತ್ತೆ. ಅವ್ರೆಲ್ರು ಯಾರು ಕೂಡ ಚಿಕ್ಕ ಮಕ್ಕಳಾಗಿರಲ್ಲ. ಕೆಲವೊಂದ್ಸಲ ಮನೆಯಲ್ಲಿ ಸೋಂಬೇರಿತನ ಅಂತ ಇರುತ್ತಲ್ಲ, ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಈ ಫ್ಲಶ್ ಮಾಡಬಾರ್ದೇ ಇರೋದು, ಅಲ್ಲಿ ಕ್ಲೀನ್ ಮಾಡದೇ ಇರೋ ಅಂತ ಒಂದು ಕ್ಯಾರೆಕ್ಟರ್ನ, ಒಂದು ಗುಣನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿನೇ ಬಿಗ್ ಬಾಸ್ ಮನೆಯಲ್ಲಿ ಟಾಯ್ಲೆಟ್ ವಿಚಾರಕ್ಕೆ ಅಂಡ್ ಅಡುಗೆ ಮನೆಯಲ್ಲಿ ಪಾತ್ರೆ ಬಿಸಾಡೋ ವಿಚಾರಕ್ಕೆ ಸಾಕಷ್ಟು ಸಲ ಗಲಾಟೆಗಳು ಆಗ್ತಾನೆ ಇರುತ್ತೆ. ನಾಮಿನೇಷನ್ ಅಂತ ಬಂದಾಗ ಇದೇ ವಿಚಾರಕ್ಕೆ ಸಾಕಷ್ಟು ಸಲ ನಾಮಿನೇಷನ್ ಮಾಡಿದ್ದಾರೆ. ಕಳೆದ ಸೀಸನ್ ಅಲ್ಲಿ ನಾವು ನೆನಪಿಸ್ಕೊಬಹುದು ಹನುಮಂತು ವಿಚಾರದಲ್ಲಿ. ಹನುಮಂತು ಕೂಡ ಉತ್ತರ ಕರ್ನಾಟಕದಿಂದ ಬಂದಂತ ವ್ಯಕ್ತಿ ಆಗಿದ್ರು. ಅವರ ವಿಚಾರದಲ್ಲಿ ಸಾಕಷ್ಟು ಸಲ ನಾಮಿನೇಟ್ ಆಗಿದ್ದಂತ ಒಂದೇ ಒಂದು ಟಾಪಿಕ್ ಅಂದ್ರೆ ಅವರು ಡೈಲಿ ಸ್ನಾನ ಮಾಡಲ್ಲ ಅಂತ. ಅದಕ್ಕೆ ಹನುಮಂತು ಮನ್ಸಲ್ಲಿ ಬೇಜಾರಾದ್ರೂ ಕೂಡ ಮಾತಲ್ಲಿ ಹೇಳ್ತಾ ಇದ್ರು, ನಮ್ಮ ಕಡೆ ಇದೇ ಅಭ್ಯಾಸ ಆಗಿದೆ, ಹಾಗಾಗಿ ನಾನು ಹೀಗೆ ಇರ್ತೀನಿ ಅಂತ. ಅಂಡ್ ಇನ್ನೊಂದು ವಿಚಾರ ಸಾಕಷ್ಟು ವೈರಲ್ ಆಗಿತ್ತು, ಅದನ್ನ ಧನರಾಜ್ ಸಾಕಷ್ಟು ಸಹಿಸ್ಕೊಂತಾ ಇದ್ರು. ಈಗ ಮಲ್ಲಮ್ಮನ ವಿಚಾರಕ್ಕೆ ಬರೋದಾದ್ರೆ ಮಲ್ಲಮ್ಮನ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ ಕಾವ್ಯ ಹೇಳಿದ್ದು ಟಾಯ್ಲೆಟ್ ಕ್ಲೀನ್ ಆಗ್ತಾ ಇಲ್ಲ, ಟಾಯ್ಲೆಟ್ ಫ್ಲಶ್ ಮಾಡಿ ಬರ್ತಾ ಇಲ್ಲ ಅಂತ ಒಬ್ಬೊಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಹೇಳಿದಾರಂತೆ. ಆದ್ರೆ ಮಲ್ಲಮ್ಮ ಏನಾಯ್ತು ಅಂತಂದ್ರೆ ಗುಂಪಲ್ಲಿ ಹೇಳ್ದೆ ಮಲ್ಲಮ್ಮನ್ಗೆ ಸಪರೇಟ್ ಆಗಿ ಕರೆದು ಹೇಳಿದಾಗ ಅದನ್ನ ಅವರು ಪರ್ಸನಲಿ ತಗೊಂಡಿದ್ದಾರೆ. ನಿನ್ನೆ ಹೀಗೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೇಕಾದ್ರೆ ಕಾವ್ಯನ ಮೇಲೆ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರು. ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆ ನಡಿಬೇಕಾದ್ರೆ ಆ ವಿಚಾರ ಹೇಳಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು. ಟಾಯ್ಲೆಟ್ ವಿಚಾರ ಡಿಸ್ಕಷನ್ ಎಲ್ರು ಮಾತಾಡ್ಕೊಂಡ್ ಕುಂತಿದ್ದಾಗ ಕಾವ್ಯ ಹೇಳ್ತಿರೋದು ನನ್ ಬಗ್ಗೆನೆ, ನಾನೇ ಟಾಯ್ಲೆಟ್ ನ ಕ್ಲೀನ್ ಮಾಡ್ತಿಲ್ಲ, ಅಂದ್ರೆ ನಾನು ಹೋಗಿ ಬಂದಾದ್ಮೇಲೆ ಅದು ಗಲೀಜ್ ಆಗ್ತಿದೆ ಅಂತ ಕಾವ್ಯ ಅಂದ್ಕೊಂತಿದ್ದಾರೆ. ಆದ್ರೆ ನಾನು ಅದು ಗಲೀಜ್ ಮಾಡ್ತಾ ಇಲ್ಲ. ನೀವು ಒಂದು ಮನೇಲಿ ಇದ್ದ ಅಭ್ಯಾಸ ಇರಬಹುದು, ನಾನು 6 ಅಂತಸ್ತಿನ ಮನೇಲಿ ಇದ್ದು ಅಭ್ಯಾಸ ಇದೆ, ನನ್ಗೆ ಕ್ಲೀನ್ ಆಗಿರೋದು ಗೊತ್ತಿದೆ ಅಂತ ಮನ್ಸಿನ ನೋವನ್ನ ಹೊರಗೆ ಹಾಕಿದ್ರು. ಅವರು ನಾರ್ಮಲ್ ಆಗಿ ಹೇಳಿದ್ದು ಟಾಕ್ ಆಗಿರ್ಲಿಲ್ಲ, ಅದು ತುಂಬಾ ನೋವು ಪಟ್ಕೊಂಡು ಹೇಳ್ದಂಗೆ ಆ ಮಾತಿತ್ತು. ಆಗ ಕಾವ್ಯ ಸಮಾಧಾನ ಮಾಡೋಕ್ಕೂ ಟ್ರೈ ಮಾಡಿದ್ರು, ನಾನು ನಿಮ್ಗೊಬ್ರಿಗೆ ಹೇಳಿಲ್ಲ ಅಂತ. ಜೊತೆಗೆ ಸ್ಪಂದನ ಕೂಡ ಮಾತನ್ನ ಜೋಡಿಸಿದ್ರು. ಅವರು ಒಬ್ಬೊಬ್ರಿಗೆ ಬಂದು ಕಾವ್ಯ ನನಗೂ ಕೂಡ ಪರ್ಸನಲಿ ಬಂದು ಹೇಳಿದ್ರು, ಹಂಗಾಗಿ ನಿಮ್ಗೆ ಹಂಗ ಅನ್ಸಿರ್ಬಹುದು, ನೀವು ಬೇಜಾರ್ ಮಾಡ್ಕೊಂಬೇಡಿ ಅಂತ ಮಲ್ಲಮ್ಮಂಗೆ ಹೇಳಿದ್ರೆ ಮಲ್ಲಮ್ಮ ಆಲ್ರೆಡಿ ತುಂಬಾ ಹರ್ಟ್ ಆಗಿದ್ರಿಂದ ಒಂದೇ ಮಾತು ಹೇಳಿದ್ದು, ನೀವು ಎಲ್ಲರೂ ಕೂಡ ಕಾವ್ಯನಿಗೆ ಸಪೋರ್ಟ್ ಮಾಡಬೇಡಿ. ಅವರು ಪರ್ಟಿಕ್ಯುಲರ್ ನನಗೆ ಹೇಳಿದ್ದು, ನಾನು ಹಳ್ಳಿಯಿಂದ ಬಂದಿದ್ದೀನಿ, ಇದೆಲ್ಲ ನನಗೆ ಈ ಜೀವನ ಶೈಲಿ ನನಗೆ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಹೀಗಾಗಿ ನನಗೆ ಇದೆಲ್ಲ ಅಭ್ಯಾಸ ಇದೆ, ನನಗೆ ಹಿಂಗೆಲ್ಲ ಮಾಡಿ ಏನು ತುಂಬಾ ಗಲೀಜೆಲ್ಲ ಮಾಡಿ ಏನು ನನಗೆ ಅಭ್ಯಾಸ ಇಲ್ಲ. 6 ಅಂತಸ್ತಿನ ಮನೇಲಿದ್ದು ಬಂದಿರೋಳು ನಾನು, ಸೊ ನನಗೆ ಗೊತ್ತಿದೆ ಎಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ನನ್ನ ಸುದ್ದಿಗೆ ಯಾರು ಬರಬೇಡಿ, ಯಾರಾದ್ರೂ ಬಂದ್ರೆ ನಾನು ಬಿಡಲ್ಲ ಅಂತಾನೆ ಮಲ್ಲಮ್ಮ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಕಾವ್ಯ ಅಂದ್ರೆ ಕೆಲವೊಂದ್ಸಲಿ ಅದು ಹಾಗೆ ಆಗೋದು. ಕಾವ್ಯ ಏನೋ ಹೇಳಕ್ ಹೇಳಿದ್ದು ಕಾವ್ಯ ಹೇಳಿದ್ದು ತಪ್ಪಾಗಿ ಹೇಳಿರ್ಲಿಲ್ಲ, ಆದ್ರೆ ಮಲ್ಲಮ್ಮನ್ಗೆ ಅದು ಒಂಟಿಯಾಗಿದ್ದಾಗ ಹೇಳಿದಾಗ ಅದೇನಾಯ್ತು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರೋದಕ್ಕೆ ಇವರೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಏನೋ ಅಂತ ಮಲ್ಲಮ್ಮನ್ ಮನ್ಸಿಗೆ ಅನ್ಸಿ ಅವತ್ತು ಬೇಸರ ಮಾಡ್ಕೊಂಡಿದ್ದಾರೆ. ಸದ್ಯ ನಾನು ನಿಮ್ಗೆ ಏನೂ ಹೇಳಲ್ಲ ಅಂತ ಕಾವ್ಯ ಹೇಳಿದ್ದಾರೆ. ನೋಡೋಣ ಮುಂದೆ ಮಲ್ಲಮ್ಮ ಮತ್ತೆ ಕಾವ್ಯ ಸರಿ ಹೋಗ್ಬೋದಂತ. ಯಾಕಂದ್ರೆ ಮಲ್ಲಮ್ಮ ಬೇಗ ಜಲ್ಲಾಗ್ತಾರೆ ಎಲ್ರ ಜೊತೆನು. ಈಗ ರಕ್ಷಿತಾ ಮಾತಾಡಿಸಿದಾಗ ಮಾತಾಡ್ತಾರೆ, ಡ್ಯಾನ್ಸ್ ಮಾಡಿದಾಗ ಡ್ಯಾನ್ಸ್ ಮಾಡ್ತಾರೆ. ಏನಾದ್ರು ಮಲ್ಲಮ್ಮನ್ ಯಾರು ಮಾತಾಡ್ಸ್ಲಿಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಮಾತಾಡ್ಸಿದ್ರೆ ಮಾತ್ರ ಮುತ್ತು ಸುರಿದಂತೆ ಮಾತಾಡ್ತಾರೆ. ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಎಲ್ರಿಗೂ ತಾಯಿಯಾಗಿ ಮಲ್ಲಮ್ಮ ಇದ್ದಾರೆ. ಈ ನೋವು ಅಥವಾ ಈ ಬೇಸರ ಎಷ್ಟು ದಿನ ಇರುತ್ತೆ ಅಂತ ನೋಡ್ಬೇಕಾಗುತ್ತೆ. ಕಾವ್ಯನೇ ಬಂದು ಮಲ್ಲಮ್ಮ ಹತ್ರ ಸಾರಿ ಏನಾದ್ರು ಕೇಳಿದ್ರೆ ಅವರಿಬ್ರು ಸಂಬಂಧ ಸರಿ ಹೋಗಬಹುದು.